ನಮಸ್ಕಾರ ಸ್ನೇಹಿತರೆ, ಹಿಮಾವಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿಯ ಇಂದಿನ ರುಚಿಕರ ಅಡುಗೆಗಳು: ತಂಬಿಟ್ಟು, ವೆಜ್ ಮ್ಯಾಮೋ, ಮಶ್ರೂಮ್ ಫ್ರೈ, ಪಾಪುಟ್ಟು. ನಮ್ಮ ಜೀವನದಲ್ಲಿ ಸಾಧ್ಯವಾದಾಗಲೆಲ್ಲ ನಗೋಣ, ಅಗತ್ಯ ಬಿದ್ದಾಗ ಕ್ಷಮಿಸೋಣ, ಸಾಧಿಸಲೇಬೇಕಾದನ್ನ ಸಾಧಿಸೋಣ, ತಪ್ಪು ಮಾಡಿದಾಗ ಒಪ್ಕೊಳ್ಳೋಣ, ಸಾಸಿವೆ ಕಾಳಷ್ಟು ದ್ವೇಷಿಸೋಣ, ಬೆಟ್ಟದಷ್ಟು ಪ್ರೀತಿಸೋಣ. ಇದೇ ಪ್ರೀತಿಯೊಂದಿಗೆ ಇವತ್ತಿನ ನಮ್ಮ ಅತಿಥಿನ ಬರ್ಮಾಡ್ಕೊಳ್ಳೋಣ. ನಮ್ಮ ಅತಿಥಿ ಗಮ್ಯ ಅವರು. ಹಾಯ್ ಜಯಶ್ರೀ. ಹಾಯ್ ಗಮ್ಯ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ವೆಲ್ಕಮ್ ಟು ಒಗ್ಗರಣೆ ಡಬ್ಬಿ. ಥ್ಯಾಂಕ್ ಯು. ಇವಾಗ ಲೈನ್ಡ್ ಅಪ್ ಆಗಿದೆ ನಿಮ್ಗೆ ಮೂವೀಸು. ಹೌದು. ಈಗ ತಾನೇ ಇತ್ತೀಚೆಗೆ ಬಂದ ನಾಯಕ ನಟಿ ನಮ್ಮ ಬೆಳ್ಳಿ ತೆರೆಗೆ ಪಾದಾರ್ಪಣೆ ಮಾಡಿದಿರ. ಈಗ ಪಗಡೆ ರಿಲೀಸ್ ಅಲ್ಲಿದೆ, ಇನ್ನೇನು ಕೆಲವೇ ದಿನಗಳಲ್ಲಿ ಮಾರ್ಚ್ ಫಸ್ಟ್. ಓಕೆ, ಸೊ ಹೇಗನ್ನಿಸಿದೆ? ಟೆನ್ಷನ್ ಇದೆಯಾ? ಟೆನ್ಷನ್ ಇದೆ, ಖುಷಿನೂ ಇದೆ. ಓಕೆ, ಆಲ್ ಟುಗೆದರ್ ಮಿಕ್ಸ್ಡ್ ಫೀಲಿಂಗ್ಸ್. ಓಕೆ, ಮಿಕ್ಸ್ಡ್ ಫೀಲಿಂಗ್ ಅಲ್ಲಿ ನಮಗೆ ಯಾವ ಡಿಶ್ ಹೇಳ್ಕೊಡ್ತಾ ಇದ್ದೀರಾ ನೀವು? ನಾನು ಇವಾಗ ಇಲ್ಲಿ ಮಾಡ್ತಾ ಇರೋದು ತಂಬುಟ್ಟು ಅಂತ. ಇಟ್ಸ್ ಅ ಟ್ರೆಡಿಷನಲ್ ಕೂಗಿ ಸ್ವೀಟ್ ಡಿಶ್. ತಂಬುಟ್ಟು. ಓಕೆ, ಇಟ್ಸ್ ಆಲ್ಮೋಸ್ಟ್ ಸೌಂಡ್ಸ್ ಲೈಕ್ ನಮ್ಮ ಕಡೆಯ ತಂಬಿಟ್ಟು ತರ ಅಲ್ಲ? ತಂಬುಟ್ಟು. ಇಟ್ಸ್ ಎ ಸ್ವೀಟ್. ಇಟ್ಸ್ ಅ ಸ್ವೀಟ್. ಅಂದ್ರೆ ಯಾವ ಹಬ್ಬದಲ್ಲಿ ಮಾಡ್ತೀರಾ ನಾವು ಇದನ್ನ? ಪುತ್ರಿ ಹಬ್ಬದಲ್ಲಿ. ಪುತ್ರಿ. ಇದಕ್ಕೆ ಯಾವ್ಯಾವ ಸಾಮಗ್ರಿಗಳನ್ನ ಉಪಯೋಗಿಸ್ತಿದ್ರ ಹೇಳಿ? ಪಚ್ಚಬಾಳೆ, ಹುರಿದ ಕುಸಲಕ್ಕಿ ಪೌಡರ್, ಎಳ್ಳು, ಗ್ರೇಟೆಡ್ ಕೋಕೋನಟ್, ಶುಗರ್. ಸರಿ, ಫಸ್ಟ್ ಏನ್ ಮಾಡ್ಬೇಕು ಇವಾಗ? ಫಸ್ಟ್ ಇವಾಗ ಪಚ್ಚಬಾಳೆನ ಸ್ಮ್ಯಾಶ್ ಮಾಡ್ಕೋಬೇಕು. ಬೌಲ್ ಕೊಡ್ಲಾ? ಹಾ, ಬೌಲ್. ಇದು ತುಂಬಾ ಹಣ್ಣಾಗಿರೋ ಬಾಳೆಹಣ್ಣು ತಗೋಬೇಕಾ? ಹಾ, ತುಂಬಾ ಹಣ್ಣಾಗಿರೋದು. ಅಂದ್ರೆ ಲೈಕ್ ಹೌದು, ಇಲ್ಲಾಂದ್ರೆ ಟೇಸ್ಟ್ ಇರಲ್ಲ. ಆಮೇಲೆ ಅದು ಮ್ಯಾಶ್ ಮಾಡೋಕ್ಕೂ ಆಗೋದಿಲ್ಲ ಅಲ್ವಾ? ಮ್ಯಾಶ್ ಮಾಡೋಕ್ಕಾಗಲ್ಲ, ಲೈಕ್ ವೆರಿ ಹಾರ್ಡ್ ಆಗಿರುತ್ತೆ. ಸೊ ಹಣ್ಣಾಗಿರೋದನ್ನೇ ತಗೋ. ಓಕೆ, ಬೇರೆ ಬಾಳೆಹಣ್ಣು ಬಳಸ್ಬೋದಾ ಅಥವಾ? ಇಲ್ಲ, ಓನ್ಲಿ ಪಚ್ಚಬಾಳೆ, ಬರೀ ಪಚ್ಚಬಾಳೆನೇ ಬಳಸಬೇಕು. ಮತ್ತೆ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇದು ಎಷ್ಟು ತನಕ ಇದು ಮಾಡ್ಬೇಕು? ಅಂದ್ರೆ ಇದು ಟಿಲ್ ಇಟ್ಸ್ ಫುಲ್ಲಿ ಸಾಫ್ಟ್, ಅಂದ್ರೆ ಬಾಯಿಗೆ ಸಿಗ್ಬಾರ್ದು, ಫುಲ್ಲಿ ಮ್ಯಾಶ್ ಆಗಿರ್ಬೇಕು. ಗಮ್ಯನ್ ನೋಡಿದ ತಕ್ಷಣ ಗಮ್ಯ ನಿಜವಾಗ್ಲೂ ಅಡುಗೆ ಮಾಡ್ತಾರ? ಅಂದ್ರೆ ಯೂಶಲಿ ಕೈ ಬೆಳೆಸ್ತೀವಿ ಇದನ್ನ ಫ್ರೆಶ್ ಮಾಡಕ್ಕೆ, ಬಟ್ ನಾನು ಕೈ ಬೆಳೆಸ್ತಾ ಇಲ್ಲ. ಆಕ್ಚುಲಿ ನೀವು ಅಂದ್ರೆ ಒಂದು ಕುಕಿಂಗ್ ಸ್ಟೈಲ್ ಇರುತ್ತಲ್ಲ, ಅದಿದೆ. ಬಟ್ ನನಗೆ ಮುಂಚೆ ಮಾಡ್ತಾರೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಯು ಕ್ಯಾನ್ ಡೂ ಇಟ್. ಸೊ ಗಮ್ಯ ಯಾವಾಗ ಅಡುಗೆ ಎಲ್ಲ ಮಾಡೋದು ಕಲ್ತಿದ್ದು? ಸ್ಟಾರ್ಟ್ ಮಾಡಿದ್ದು 8th ಸ್ಟ್ಯಾಂಡರ್ಡ್ ಅಲ್ಲಿ. ಜಾಸ್ತಿ ಅಂದ್ರೆ ಮಮ್ಮಿ ಜೊತೆ ಹೋಗ್ಬಿಟ್ಟು ಕಿಚನ್ ಅಲ್ಲಿ ನಿಂತ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ತಾ ಇದ್ವಿ. ನೀವೇನು ಟ್ರೈ ಮಾಡಿರ್ಲಿಲ್ಲ? ನಾನು ಟ್ರೈ ಮಾಡಿದ್ದೆ, ಫ್ರೈಸ್ ಟ್ರೈ ಮಾಡ್ತಾ ಇದ್ದೆ. ಓ ಮೈ ಗಾಡ್, ಅದೊಂದೇ ಬೇಕಾಗಿದ್ದು ತಿನ್ನಕ್ಕೆ. ಫ್ರೈಡ್ ಐಟಮ್ ಇಷ್ಟ, ಪೊಟ್ಯಾಟೊ ಐಟಮ್. ಹೌದಾ? ಸೊ ಅದನ್ನ ಜಾಸ್ತಿ ಟ್ರೈ ಮಾಡ್ತಾ ಇದ್ದೆ. ಪೊಟ್ಯಾಟೋಸ್ ತುಂಬಾ ಇಷ್ಟ ನನಗೆ. ತುಂಬಾ ಇಷ್ಟ ನನಗೆ ಪೊಟ್ಯಾಟೊ. ಓಕೆ, ಸೊ ಇದೀವಾಗ ನೈಸ್ ಆಗಿದೆ. ಸೊ ಇದಕ್ಕೆ ತುರಿದ ಕುಸಲಕ್ಕಿ ಪೌಡರ್ನ ಹಾಕ್ಬೇಕು ಸ್ವಲ್ಪ. ಓಕೆ, ಒಂದು 2-3 ಸ್ಪೂನ್ಸ್ ಹಾಕ್ಬೇಕು. ನೋಡ್ಕೊಂಡು ಆಮೇಲೆ ಹಾಕ್ಬೋದು ಬೇಕಿದ್ರೆ. ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಕನ್ಸಿಸ್ಟೆನ್ಸಿಗೆ ಬರ್ಬೇಕದು. ಲೈಟ್ ಒಂದು ಕಲರ್ ಇರುತ್ತೆ, ಲೈಟ್ ಬ್ರೌನ್. ಓಕೆ, ಗೊತ್ತಾಗುತ್ತೆ. ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಆಕ್ಚುಲಿ ಟೇಸ್ಟ್ ಮಾಡೋದಿಲ್ಲ. ಕುಕಿಂಗ್ ಅಲ್ಲಿ ಆಕ್ಚುಲಿ ಅದು ಒಂದೊಂದ್ಸಲಿ ಆಗುತ್ತೆ ಗೊತ್ತಾ? ಸ್ಪೂನ್ ಹಂಗೆ ಹಾಕೊಂಡು ಟೇಸ್ಟ್ ಮಾಡ್ಕೊಂಡು ಅವಾಗ ನಮ್ಗೆ ಎಷ್ಟೆಷ್ಟು ಏನ್ ಹಾಕ್ಬೇಕು ಅಂತ ಗೊತ್ತಾಗುತ್ತೆ. ಒಂದೊಂದ್ಸಲ ಟೇಸ್ಟೇ ಮಾಡೋಲ್ಲ. ನಮ್ಮ ಊರಲ್ಲಿ ಇವಾಗ ಇದಕ್ಕೆ ಡೆತ್ ಆನಿವರ್ಸರೀಸ್ ಮಾಡ್ತೀವಿ. ಸೊ ಅದಕ್ಕೆ ಯು ಕಾಂಟ್ ಟೇಸ್ಟ್ ಇವನ್ ಲಿಟಲ್ ಬಿಟ್. ನೀ ಏನ್ ಮಾಡಿರ್ತೀಯೋ ಅದು ನಂಗೆ ಮಾಡಿರ್ಬೇಕು. ಸೊ ಆಮೇಲೆ ಇಟ್ಟಾದ್ಮೇಲೆ ಟೇಸ್ಟ್ ನೋಡ್ಕೊಂಡು ಏನೇನ್ ಕಮ್ಮಿ ಆಗಿದೆ ಅದನ್ನ ಹಾಕು. ಸೊ ಇವಾಗ ಇದು ಮಿಕ್ಸ್ ಮಾಡಿ. ಮಾಡ್ಲಿಂಗ್ ಇಂದ ಸಿನಿಮಾಗ್ ಬಂದ್ರಿ, ಕರೆಕ್ಟು. ಆ ಮಾಡ್ಲಿಂಗ್ ಅಲ್ಲಿ ಸಿನಿಮಾದಲ್ಲಿ ಬಂದ ಮೇಲೆ ಗಮ್ಯನ ಫುಡ್ ಹ್ಯಾಬಿಟ್ಸ್ ಹೆಂಗಿದೆ? ಆರೋಗ್ಯ ಕಾಪಾಡೋಕ್ಕೋಸ್ಕರ, ಆಮೇಲೆ ಫಿಗರ್ ಮೇಂಟೈನ್ ಮಾಡೋಕ್ಕೋಸ್ಕರ ಆಹಾರದಲ್ಲಿ ಏನಾದ್ರು ಕಾಂಪ್ರಮೈಸಸ್ ನಡೆಯುತ್ತಾ? ಆ ಥರ ಏನಿಲ್ಲ, ನಾನು ಎಲ್ಲ ತಿಂತೀನಿ. ಅದಾ ಫಾರ್ಚುನೇಟ್ಲಿ ನಾನು ಐ ಡೋಂಟ್ ಪುಟ್ ಆನ್ ವೇಟ್ ಸೋ ಈಸಿಲಿ. ಟಚ್ಡ್. ಯಾ, ಸೊ ಮಾಡಲಿಂಗ್ ಮಾಡ್ತಾ ಇರ್ಬೇಕಾದ್ರೆ ಟು ಮೇಂಟೈನ್ ಡಯಟ್.
ಸೊ ವೆಜಿಟೇಬಲ್ಸ್ ಅದು ಇದು ಅಂತ ನಾನ್ ವೆಜ್ ತಿಂತಾ ಇರ್ಲಿಲ್ಲ ಜಾಸ್ತಿ. ಸೊ ಆ ಥರ ಇವಾಗ ಒಂದೊಂದು ಸರ್ಟನ್ ಮೂವೀಸ್ಗೆ ಯು ಹ್ಯಾವ್ ಟು ಪುಟ್ ಆನ್ ವೇಟ್, ಸೊ ಸರ್ಟನ್ ಕ್ಯಾರೆಕ್ಟರ್ಸ್ಗೆ ಯು ಹ್ಯಾವ್ ಟು ಲುಕ್ ಸ್ಲಂಪಿ, ಯು ಹ್ಯಾವ್ ಟು ಲೂಸ್ ವೇಟ್. ಸೊ ಅದ್ರ ಪ್ರಕಾರ ಐ ಆಮ್ ಗೋಯಿಂಗ್ ಅಕಾರ್ಡಿಂಗ್ ಟು ಇಟ್. ಓಕೆ, ಗ್ರೇಟ್. ಸೊ ಇವಾಗ ಇದೇ ಖುಷಿಗೆ ಸಕ್ಕರೆ ಜಾಸ್ತಿ ಹಾಕ್ಬಿಡೋಣ ಇದಕ್ಕೆ. ಸೊ ಇವಾಗ ಇದಕ್ಕೆ ನೆಕ್ಸ್ಟ್ ಏನು ಶುಗರ್ ಹಾಕಬೇಕು. ಇದು ಒಂದು 4 ಸ್ಪೂನ್ಸ್. ಇನ್ನೊಂದು ಸ್ವಲ್ಪ ಹಾಕ್ಬೋದೇನೋ ಪಾಪ, ನಾ ಸ್ವೀಟ್ ಚೆನ್ನಾಗಿ ತಿನ್ಸಿಲ್ಲ. ಪರವಾಗಿಲ್ಲ, ಇವಾಗ ಡಯಾಬಿಟಿಸ್ ಇರೋರಿಗೆ ಅವರು ತಿನ್ನೋ ತರ ಸಕ್ಕರೆನೇ ಹಾಕೋದಿಲ್ಲ. ಯೂಶಲಿ ನಮ್ಮ ಮನೆಯಲ್ಲಿ ದೊಡ್ಡವರು ಬಾಳೆಹಣ್ಣು ತಿನ್ನೋಂಗಿಲ್ಲ. ಇಲ್ಲ, ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಂ ಇರುತ್ತೆ. ಹೌದು. ಆಮೇಲೆ ಶುಗರ್ ಫ್ರೂಟ್ಸ್ ತಿನ್ಬೋದು, ಬಾಳೆಹಣ್ಣು ಇಲ್ಲ, ರೆಸ್ಟ್ರಿಕ್ಟೆಡ್. ಓಕೆ, ಹೈಲಿ ರೆಸ್ಟ್ರಿಕ್ಟೆಡ್ ಅಲ್ಲ. ಸೊ ಅದೇ ಡಯಾಬಿಟಿಸ್ ಇರೋರಿಗೆ ಶುಗರ್ ಹಾಕ್ತೆ ಹಂಗೆ ಪ್ಲೇನ್ ಆಗಿ ಮಾಡ್ಕೊಡ್ತೀವಿ. ಇವಾಗ ಶುಗರ್ ಹಾಕಾದ್ಮೇಲೆ ಗೀನ ಸ್ವಲ್ಪ ವಿ ಹ್ಯಾವ್ ಟು ಫ್ರೈ ಇಟ್. ಓಕೆ, ಸ್ವಲ್ಪ ಇದು ಮಾಡ್ಕೊಳ್ಳೋಣ. ಇದು ಫ್ರೈ ಆದ್ಮೇಲೆ ನೀರ್ ತರ ಆಗಿರ್ಬೇಕು. ಓಕೆ, ನೀವು ಒಂದು ಗಮ್ಯ ಬಗ್ಗೆ ಗಮನಿಸಿರೋದೇನು ಅಂದ್ರೆ, ಇಫ್ ಶಿ ಇಸ್ ಡೂಯಿಂಗ್ ಅಂದ್ರೆ ಒಂದು ಕೆಲಸ ಮಾಡ್ತಾ ಇದ್ರೆ ಡೈವರ್ಟ್ ಆಗಕ್ ಇಷ್ಟ ಇಲ್ಲ. ಸೊ ನಾನು ಕುಕ್ ಮಾಡ್ತಾ ಇದ್ದೀನಿ, ನಾನು ಫುಲ್ ಕುಕ್ ಮಾಡ್ಬಿಡ್ತೀನಿ, ಆಮೇಲೆ ಪ್ರಶ್ನೆಗಳನ್ನ ಕೇಳಿ ನಾವು ಮಾತಾಡಲ್ಲ ಇವಾಗ. ಓಕೆ, ಸೊ ಇವಾಗ ಇದು ನೀರ್ ತರ ಆಗಿರ್ಬೇಕು, ಸ್ವಲ್ಪ ತುಪ್ಪ ಲಿಕ್ವಿಡ್ ತರ ಗಟ್ಟಿಯಾಗಿ ಸಾಕಾ? ಸಾಕು. ಸೊ ಇವಾಗ ಇದನ್ನ ಸರ್ವಿಂಗ್ ಬೌಲಲ್ಲಿ ಹಾಕೋಬಿಡೋಣ. ಓಕೆ, ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡ್ಲಿಲ್ಲ ನೀವು? ಯಾವ್ದನ್ನ? ಕೊಬ್ಬರಿ, ಎಳ್ಳು ಅದನ್ನ ಅದ್ರ ಮೇಲೆ ಹಾಕೊಳ್ಳೋದು. ಗಾರ್ನಿಶ್ ತರ ಗಾರ್ನಿಶ್ ತರ. ಓಕೆ, ಇದನ್ನ ಇವಾಗ ಸ್ವಲ್ಪ ಅಲ್ಲಿ ಮಧ್ಯದಲ್ಲಿ ಹಳ್ಳ ಮಾಡ್ಕೊಂಡು ಅದಕ್ಕೆ 1 ಸ್ಪೂನ್ ತುಪ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. 1 ಸ್ಪೂನ್ 2 ಸ್ಪೂನ್ಸ್ ತುಪ್ಪ ಹಾಕಿ. ನಾವು ರಾಗಿ ಮುದ್ದೆ ತಿನ್ಬೇಕಾದ್ರೆ ಮಧ್ಯದಲ್ಲಿ ಹಳ್ಳ ಮಾಡ್ಕೊಂಡು ತುಪ್ಪ ಸಮಥಿಂಗ್ ಸಿಮಿಲರ್. ಮತ್ತೆ ಇವಾಗ ಗ್ರೇಟೆಡ್ ಕೋಕೋನಟ್ ಇದೆಯಲ್ಲ, ಅದನ್ನ ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಕೊ. ಇದಾದ್ಮೇಲೆ ಎಳ್ಳನ್ನ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ, ಸೊ ಇದನ್ನ ಇದ್ರ ಮೇಲೆ ಅಷ್ಟೇ. ದ ಡಿಶ್ ಇಸ್ ರೆಡಿ. ಓಕೆ, ಸೊ ಗಮ್ಯ ಮಾಡಿದಂತ ತಂಬಿಟ್ಟು ಗಮ್ಯನಷ್ಟೇ ಚೆನ್ನಾಗಿರೋ ಸ್ವೀಟ್ ಆಗಿರೋ ತಂಬಿಟ್ಟು ರೆಡಿ ಆಗಿದೆ. ಇಷ್ಟೆಲ್ಲ ಹೊಗಳದ ಮೇಲೆ ತಂಬಿಟ್ಟನ್ನು ಕೊಡಬೇಕು. ನಮ್ಮ ಕೂರ್ಗಿ ಟ್ರೆಡಿಷನಲ್ ಸ್ವೀಟ್ ಡಿಶ್ ತಂಬಿಟ್ಟು ಇವಾಗ ರೆಡಿ. ಥ್ಯಾಂಕ್ ಯು. ಟೇಸ್ಟ್ ಮಾಡ್ಬಿಡ್ಲಾ? ಮಾಡ್ಬಿಡಿ. ಇದನ್ನ ಹಿಂಗೆ ಆ ತುಪ್ಪದ ಆ ಕಡೆಯಿಂದ ತಗೋಬೇಕಾ? ಹೌದಾ? ಸೊ ಯು ಕ್ಯಾನ್ ಮಿಕ್ಸ್ ಇಟ್. ಮತ್ತೆ ಮಿಕ್ಸ್ ಮಾಡಿಬಿಟ್ಟು ತುಂಬಾ ಸ್ವೀಟ್ ಆಗಿ ಹೋಗ್ಬಿಡುತ್ತೆ. ಸೈಡ್ ತಗೊಂಡು ಚೆನ್ನಾಗಿದೆ. ಅದೇನ್ ಬೇಗ ಹೇಳ್ಬಿಡಿ. ಆಕ್ಚುಲಿ ತುಂಬಾ ಯಮ್ಮಿ ಆಗಿದೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಅದು ಗಮ್ಯ ಮಾಡ್ಕೊಟ್ಟಿದ್ಮೇಲೆ ಗಮ್ಯನಷ್ಟೇ ಸ್ವೀಟ್ ಆಗಿದೆ. ಥ್ಯಾಂಕ್ ಯು. ಸಕ್ಕತ್ತಾಗಿದೆ. ನೀವು ಹೇಳ್ದಂಗೆ ನಿಧಾನ ಕೂತ್ಕೊಂಡು ಸವಿದ್ರೆ ತುಂಬಾ ಚೆನ್ನಾಗಿದೆ. ಇದ್ರ ಜೊತೆ ಏನ್ ಕಾಂಬಿನೇಷನ್ ಇದು ಮಾಡ್ತೀರಾ ನೀವು? ವಡೆ ಮತ್ತೆ ಸ್ವೀಟ್ ಪೊಟ್ಯಾಟೊ. ನಮ್ಮ ಭಾಷೆಯಲ್ಲಿ ಕಳಂಜಿ ಅಂತ ಹೇಳ್ತೀವಿ ಅದಕ್ಕೆ. ಕಳಂಜಿ. ಓಕೆ. ಸೊ ಅದೇ ಕಾಂಬಿನೇಷನ್. ಮತ್ತೆ ಪಲಾವ್ ಅದು ತುಂಬಾ ಚೆನ್ನಾಗಿದೆ ಅನ್ನಕ್ಕೆ ಏನಂತಾರೆ ನಿಮ್ಮ ಭಾಷೆಯಲ್ಲಿ? ದುಂಬ ಚಾಯಿಂಡು. ತುಂಬಾ ಚಾಯಿಂಡು. ಓಕೆ, ಇದೊಂಥರ ಆಕ್ಸೆಂಟ್ ಅಲ್ಲಿ ಕನ್ನಡ ಮಾತಾಡ್ದಂಗಿಲ್ಲ, ತುಂಬಾ ಚೆನ್ನಾಗಿದೆ. ಓಕೆ, ತುಂಬಾ ಚಾಯಿಂಡು. ಗಮ್ಯ ಡಿಶ್ ಅನ್ನ ಮಾಡ್ಕೊಟ್ರಿ. ಏನಾದ್ರೂ ಒಂದು ಬ್ಯೂಟಿ ಟಿಪ್ ನಮ್ಮ ವೀಕ್ಷಕರಿಗೋಸ್ಕರ? ಹೆಲ್ತ್ ಟಿಪ್ಸ್ ಓಕೆ. ಯಾಕೆಂದ್ರೆ ನೀವು ಮಾಡ್ಲಿಂಗ್ ಅಲ್ಲಿ ಇದ್ರಿ ಅಂದ್ರೆ ಡೆಫಿನೆಟ್ಲಿ ನಿಮಗೆ ಇಷ್ಟು
ಇಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಿರ್ತೀರಾ, ಸೊ ಅದರಿಂದ ನಮ್ಗೊಂದು ಟಿಪ್. ಸೊ ಬ್ಯೂಟಿ ಟಿಪ್ಸ್ ಇವಾಗ ಓಕೆ, ಐ ಜಸ್ಟ್ ಟೆಲ್ ಸ್ಮಾಲ್. ಇವಾಗ ಟ್ಯಾನ್ ಆಗಿದ್ರೆ ಟ್ಯಾನ್ ರಿಮೂವ್ ಮಾಡೋಕ್ಕೆ, ಇವಾಗ ಬಿಸಿಲಲ್ಲಿ ಹೋಗಿ ಟ್ಯಾನ್ ಆಗಿದ್ರೆ ಟ್ಯಾನ್ ರಿಮೂವ್ ಮಾಡೋಕ್ಕೆ ಒನ್ ಥಿಂಗ್ ಇಸ್ ಐಸ್ ಕ್ಯೂಬ್ಸ್. ಐಸ್ ಕ್ಯೂಬ್ಸ್ ಯು ಕ್ಯಾನ್ ಜಸ್ಟ್ ಪುಟ್ ಇಟ್ ಆಲ್ ಓವರ್ ಯುವರ್ ಫೇಸ್ಗೆ ಹಾಕಿದ್ರೆ ಹೋಗುತ್ತೆ ಐಸ್ ಕ್ಯೂಬ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಬೇಸಿನ್ ಕಡಲೆ ಹಿಟ್ಟು, ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕಿ ಅದನ್ನ ಫೇಸ್ ಪ್ಯಾಕ್ ಮಾಡಿ ಹಾಕಿದ್ರೆ ಇಮಿಡಿಯೇಟ್ ರಿಸಲ್ಟ್ ಸಿಗುತ್ತೆ. ಓಕೆ, ಇದೇ ತರ ಹೋಗುತ್ತೆ. ಅಡಿಗೆ ಟಿಪ್ಸು ಬರುತ್ತಾ? ಅಡಿಗೆ ಟಿಪ್ಸು ಯಾ, ಟು ಕೀಪ್ ಯುವರ್ ಕ್ಯಾರೆಟ್ ಸ್ಯಾಲಡ್. ನಾವು ಇದೇ ಜಾಸ್ತಿ ತಿಂತಾ ಇದ್ದಿದ್ದು. ಸೊ ಕ್ಯಾರೆಟ್ ಇಸ್ ಗುಡ್ ಫಾರ್ ಯುವರ್ ಐಸ್. ಮತ್ತೆ ಬೀಟ್ರೂಟ್ ಅದೆಲ್ಲ ಇಟ್ಸ್ ವೆರಿ ಗುಡ್. ನಾವು ತಿಂತಾ ಇದ್ದಿದ್ದು ಇದೇ ಪದಾರ್ಥಗಳು. ಮಾಡಲಿಂಗ್ ಮಾಡ್ತಾ ಇರ್ಬೇಕಾದ್ರೆ ಜಾಸ್ತಿ ವೆಜಿಟೇಬಲ್ಸ್, ಸ್ಟೀಮ್ಡ್, ಲೈಕ್ ಚೈನೀಸ್ ರೆಸ್ಟೋರೆಂಟ್ ಅಲ್ಲಿ ಸರ್ವ್ ಮಾಡ್ತಾರಲ್ಲ ಸ್ಟೀಮ್ ಫುಡ್, ಆ ಥರ ಕುಕ್ಡ್. ಓಕೆ, ತಂಬಿಟ್ಟು ಮಾಡಲು ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಪಚ್ಚ ಬಾಳೆಹಣ್ಣನ್ನು ಹಾಕಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಹುರಿದ ಕುಸಲಕ್ಕಿ ಪೌಡರ್, ಸಕ್ಕರೆ ಹಾಕಿ ಕಲಸಿ ಮತ್ತು ಕಾಯಿಸಿದ ತುಪ್ಪವನ್ನು ಹಾಕಿ ಕಲಸಿ ಅದಕ್ಕೆ ಎಳ್ಳು ಮತ್ತು ಕಾಯಿ ತುರಿಯಿಂದ ಗಾರ್ನಿಶ್ ಮಾಡಿ. ಈಗ ತಂಬಿಟ್ಟು ಸವಿಯಲು ಸಿದ್ಧ. ಅಮ್ಮ ನಮಸ್ಕಾರ. ಸೊ ಟ್ರೆಡಿಷನಲ್ ಕೂರ್ಗಿ ಸಾರಿಲ್ ಬಂದಿದ್ದಾರೆ ಅಮ್ಮ. ನಿಮ್ಗೆ ಹುಡುಗ ಬರತ್ತಾ ಗಮ್ಯ? ಹುಡುಕ್ ಬರೋದಿಲ್ಲ, ಬಟ್ ಕನ್ನಡ ಸಾರಿ ಚೆನ್ನಾಗಿ ಹಾಕ್ತೀನಿ. ಬಟ್ ಕೂಗಿ ಸಾರಿ ಇನ್ನೂ ಕಲಿಬೇಕು, ಕಲಿತಾ ಇದ್ದೀನಿ. ಓಕೆ, ಸೊ ಗಮ್ಯ ಅಂದ್ರೆ ಮೀನಿಂಗ್ ಏನು? ಗಮ್ಯ ಅಂದ್ರೆ ಒಂಥರ ಸೈಲೆಂಟ್ ಆಗಿ. ಸೊ ಮಗುವಿಂದ ತುಂಬಾ ಸೈಲೆಂಟ್ ಆಗಿದ್ರೆ ಅದನ್ನ ನೋಡ್ಬಿಟ್ಟೆ ಗಮ್ಯ ಅಂತ ಹೆಸರಿಟ್ಬಿಟ್ರೆ ಆ ಥರ ಏನಿಲ್ಲ. ಅಂದ್ರೆ ಇವನು ಇದು ನೋಡುವಾಗ ಹುಟ್ಟಿದ ತಕ್ಷಣ ಟೈಮ್ ಅದೆಲ್ಲ ನೋಡುವಾಗ ಗಾ ಅಂತ ಬಂತು, ಗಮ್ಯ ಅಂತ ಹಾಕಿದ್ರು. ಮತ್ತೆ ಗಂಗಮ್ಮ ಅಂತ ಹಾಕುವಂತ ಯೋಚನೆ ಮಾಡುದು. ಸರಿಗ ಸಾಕು, 3 ಮಕ್ಕಳಿಗೆ 2 ಹೆಸರಿನಲ್ಲಿ ಇದು ಮಾಡಿದ್ವಿ. ಹಾಗೆ ಸರಿ ಅವಳಿಗೆ ಗಮ್ಯ ಅಂತ ಹೇಳಿದ್ದ. ಅಂಕಲ್ ಸೆಲೆಕ್ಟ್ ಮಾಡಿದ ನೀವಾ? ಅಂಕಲ್ ಅಂಕಲ್ ಅಂದ್ರೆ ಊರಿಂದನೂ ಬಂತು, ಅತ್ತೆ ಮಾವ ಅವ್ರಿಂದನೂ ಗಾ ಅಂತ. ಓಕೆ, ಏನ್ ಮಾಡ್ತಿದ್ದೀರಾ? ವೆಜ್ ಮೋಮೋಸ್. ವೆಜ್ ಮೋಮೋಸ್. ಯಾ. ಓಕೆ, ಈ ವೆಜ್ ಮೋಮೋಸ್ಗೆ ಏನೇನು ಬಳಸಿದ್ರಾ ಅಂತ ಒಂದ್ಸರಿ ಹೇಳಿಬಿಡಿ. ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್, ಬಟಾಣಿ, ಕೊತ್ತಂಬರಿ ಸೊಪ್ಪು, ಮೈದಾ, ಸಾಲ್ಟ್, ಪೊಟ್ಯಾಟೊ, ಗ್ರೀನ್ ಚಿಲ್ಲೀಸ್, ಸೋಯಾ ಸಾಸ್, ಗರಂ ಮಸಾಲ, ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಧನಿಯಾ ಪೌಡರ್. ಓಕೆ, ಹಾಗಾದ್ರೆ ಫಸ್ಟ್ ಇವಾಗ ಏನ್ ಮಾಡ್ಕೋಬೇಕು? ಫಸ್ಟ್ ಮೈದಾನ ಕಲಿಸ್ಕೋಬೇಕು. ಓಕೆ, ಒಂದು ಬೌಲ್ ಕೊಟ್ರೆ ಐ ಕ್ಯಾನ್. ಸೊ ಇದು ಮೈದಾ ಪೌಡರ್ನ ಒಂದು 5 ಸ್ಪೂನ್ಸ್ ಹಾಕೋತೀನಿ ಬೌಲ್ಗೆ. ಒಂದಿಷ್ಟು. ಓಕೆ, ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ಸ್ ಆಫ್ ಆಯಿಲ್, ಕುಕಿಂಗ್ ಆಯಿಲ್. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು. ಇದಕ್ಕೆ ಸಾಲ್ಟು ಆ್ಯಡ್. ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೋತೀನಿ. ಸೊ ಇವಾಗ ಇದನ್ನು ಕಲಿಸ್ಬೇಕು. ನೀರು ಬೇಕು. ಓಕೆ, ಚೆನ್ನಾಗಿ ಇದನ್ನು ಕಲಿಸ್ಕೊಂಡು. ಇದು ನೆನೆಯಕ್ಕೆ ಇಡ್ಬೇಕಾ ಏನಾದ್ರು? ಇಲ್ಲ, ಇದನ್ನ ವಿ ಹ್ಯಾವ್ ಟು ಕೀಪ್. ಒಂದು ಸ್ವಲ್ಪ ಮುಚ್ಚಿಬಿಟ್ಟು ಇದನ್ನ ಒಂದು 5 ಮಿನಿಟ್ಸ್ ಮುಚ್ಚಿಡ್ಬೇಕು. ಅದೇ ನೆನೆಯಕ್ಕೆ ಇಡ್ಬೇಕಾ? ಹೌದು. ಸೊ ಇದನ್ನ ಕಲ್ಸಾಯ್ತು. ಸೊ ಇದನ್ನ ಕವರ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಬಿಡಿ. ಕ್ಲೋಸ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಬಿಡೋಣ. ಈಗ ಒಂದು ಫ್ರೈಯಿಂಗ್ ಪ್ಯಾನ್ ಅಲ್ಲಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಓಕೆ, ಓಕೆನಾ? ಯಾ, ದಿಸ್ ಆನ್ ಮಾಡ್ಬಿಡ್ತೀನಿ ತಡೀರಿ ಸ್ಟವ್ನ. ಆಯಿಲ್ ಬೇಕು. ನೋಡಿ, ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಎಷ್ಟಾಕಿ? ಸೊ ಈ ಕಾದಿದ ಎಣ್ಣೆಗೆ ಈರುಳ್ಳಿ ಹಾಕಬೇಕು. 1 ಸ್ಪೂನ್. ಇದನ್ನ ಒಂದು ಲಿಟ್ಲ್ ಸ್ಲೈಟ್ ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಓಕೆ,
2 ಸ್ಪೂನ್ಸ್ ಆಫ್ ಟೇಬಲ್ ಸ್ಪೂನ್ಸ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಓಕೆ. ಹಾಕಿ ಇವಾಗ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇರೆ ಎಲ್ಲ ವೆಜಿಟೇಬಲ್ಸ್ನ ಇದಕ್ಕೆ ಇವಾಗ ಆ್ಯಡ್ ಮಾಡಬೇಕು. ಸ್ವಲ್ಪ ಒಂದು ಬ್ರೌನ್ ಕಲರ್ ಬಂದ ಕೂಡಲೇ ಇಮಿಡಿಯೇಟ್ ಆಗಿ. ಸೊ ಇದನ್ನ ಯಾರ ಹತ್ರ ಕಲ್ತ್ಕೊಂಡಿದ್ದು ರಮ್ಯಾ? ಇದು ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದು. ಎಷ್ಟು ಸಿಸ್ಟರ್ಸ್? ಎಲ್ಲ ಸಿಸ್ಟರ್ ಎಷ್ಟು? ನಾವು 3 ಜನ ಹುಡುಗಿರು. ಸೊ ಐ ಆಮ್ ದ ಯಂಗೆಸ್ಟ್. ಎಲ್ಡೆಸ್ಟ್ ಸಿಸ್ಟರ್ ಅವಳು ಮಡಿಕೇರಿಯಲ್ಲಿ ಇದ್ದಾಳೆ, ಮದುವೆ ಆಗಿದೆ ಅವಳಿಗೆ. ಸೆಕೆಂಡ್ ಸಿಸ್ಟರ್ ಕೋರ್ಮಂಗ್ಲಲ್, ಶಿ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್ ಇಟ್ಸ್ ಇಫ್, ಶಿ ಇಸ್ ವರ್ಕಿಂಗ್ ಫಾರ್ ಇನ್ಫೋಸಿಸ್. ನಾನು ಥರ್ಡ್. ಸೊ ಇದು ಬ್ರೌನ್ ಆಗಿದೆ. ಸೊ ಇವಾಗ ಬೀನ್ಸು ಒಂದಿಷ್ಟು, ಬೀನ್ಸು, ಕ್ಯಾರೆಟು, ಬಟಾಣಿ, ಆಲೂಗಡ್ಡೆ, ಟ್ರೈ ಕಲರ್ ಬಂದ್ಬಿಡ್ತು ನೋಡಿ. ಸೊ ಮತ್ತೆ ಗ್ರೀನ್ ಚಿಲ್ಲಿ. ತುಂಬಾ ಖಾರ ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಗ್ರೀನ್ ಚಿಲ್ಲಿ ಹಾಕ್ಬೋದು. ಓಕೆ. ಚೈನೀಸ್ ಅಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ ಇವಾಗ ನಾವು ಇದು ಸ್ಟ್ರಾಂಗ್ ಆಗಿ ಹಾಕ್ತೇ ಹೋದ್ರು ಗ್ರೀನ್ ಚಿಲ್ಲಿ ಸಾಸ್ ಅಥವಾ ಚಿಲ್ಲಿ ಸಾಸ್, ಟೊಮ್ಯಾಟೊ ಚಿಲ್ಲಿ ಸಾಸ್ ಅದ್ರ ಜೊತೆ ಕಾಂಬಿನೇಷನ್ ಮಾಡ್ಕೊಂಡ್ಬಿಟ್ರೆ ಅಷ್ಟು ನಮ್ಗೆ ಸ್ಪೈಸ್ ಮೈಲ್ಡ್ ಅನ್ಸೋದು. ಹೌದು. ಇದಕ್ಕೆ ಇವಾಗ ಸ್ವಲ್ಪ ಟರ್ಮರಿಕ್ ಪೌಡರ್ ಆ್ಯಡ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಕ್ಯಾಪ್ಸಿಕಮ್ ಹಾಕಬೇಕು, ಟೇಸ್ಟಿಗೆ ಸಾಲ್ಟ್. ಸೊ ಇದಕ್ಕೆ ಇವಾಗ ಗರಂ ಮಸಾಲ ಹಾಕ್ತೀನಿ. ಗರಂ ಮಸಾಲ ಮತ್ತೆ ಇವಾಗ ಅದಕ್ಕೇನೆ ಸ್ವಲ್ಪ ಚಾಟ್ ಮಸಾಲ ಹಾಕ್ತೀನಿ. ಚಿಲ್ಲಿ ಪೌಡರ್ ಹಾಕ್ತೀನಿ ಇವಾಗ. ಚಿಲ್ಲಿ ಪೌಡರ್, ಸೊ ಇವಾಗ ನೆಕ್ಸ್ಟ್ ಇದಕ್ಕೆ ಸೋಯಾ ಸಾಸ್ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಓಕೆ. ಅದನ್ನು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಸ್ವಲ್ಪ ಫ್ರೈ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿಬಿಡ್ಬೇಕು. ಓಕೆ. ಸೊ ಇದನ್ನ ಈ ಕಡೆ ಸೈಡ್ ಇಟ್ಬಿಡ್ಲಾ? ಗಮ್ಯ, ಇದು ಡೀಪ್ ಫ್ರೈ ಮಾಡೋದ್ರಿಂದ ಆಯಿಲ್ ರೆಡಿ ಮಾಡ್ಕೋಣ? ಇಲ್ಲ, ಡೀಪ್ ಫ್ರೈ ಮಾಡೋದಿಲ್ಲ, ಶಾಲೋ ಫ್ರೈ ಮಾಡ್ತೀವಿ. ಕುಕ್ಕರಲ್ಲಿ ಸ್ಟೀಮ್ ಮಾಡೋದು. ಹೌದಾ? ಸ್ಟೀಮ್ ಮಾಡ್ತೀವಿ, ಡೋಂಟ್ ಫ್ರೈ. ಇದನ್ನ ಫ್ರೈ ಮಾಡಿ ಆಲ್ರೆಡಿ ಇಟ್ಕೊಂಡಿರ್ತೀವಲ್ಲ, ಇದನ್ನ ಸಾಫ್ಟ್ ಆದ್ಮೇಲೆ ಇದನ್ನ ರೋಲ್ ಮಾಡ್ಬಿಟ್ಟು ಅದರೊಳಗಡೆ ಸ್ಟಫಿಂಗ್ ಹಾಕ್ಬಿಟ್ಟು ಕವರ್ ಮಾಡ್ಬಿಟ್ಟು ಅದನ್ನ ಸ್ಟೀಮ್ ಲೈಕ್ ಒಂದು 2-3 ಮಾಡ್ಬಿಟ್ಟು. ಓಕೆ. ಇದನ್ನ ಕುಕ್ಕರಲ್ಲಿ ಇಡ್ತೀರಾ? ಕುಕ್ಕರಲ್ಲಿ ಇಡ್ತೀನಿ. ಸೊ ಕುಕ್ಕರಲ್ಲಿ ನೀರನ್ನ ಬಿಸಿಗಿಟ್ಬಿಟ್ರೆ ಒಳ್ಳೆ. ಸಾಕು, ನೀರು ಸಾಕು. ಇವಾಗ ಇದನ್ನ ಚೆನ್ನಾಗಿ ರೋಲ್ ಮಾಡಿಕೊಂಡು ಮಲ್ಲಿಕಂಬಲ ಇದ್ರೊಳಗಡೆ ಹಾಕ್ಬಿಟ್ಟು ಹಾಕ್ಲಾ? 1-2 ಸ್ಪೂನ್ಸ್ ಹಾಕಿ. ಓಕೆ. ಸೊ ಇದನ್ನ ಇವಾಗ ಸೈಡಲ್ಲಿ ನಾನು ಕ್ಲೋಸ್ ಮಾಡ್ಕೊಬಿಡ್ತೀನಿ. ಸೊ ಈ ಕಡುಬು ತರ ನೀವು ಶೇಪಲ್ಲಿ ಮಾಡ್ತೀರಾ? ಮೋದಕ ಅಂದ್ರೆ ಹೀಗೆ ಬರುತ್ತೆ, ಚೂಪು ಬರುತ್ತೆ. ಹೌದು ಹೌದು ಹೌದು. ನಾನಿವಾಗ ಕರ್ಜಿಕಾಯಿ ಶೇಪಲ್ಲಿ ಮಾಡ್ತೇನೆ. ಓಕೆ. ಸೊ ಇವಾಗ ಇದನ್ನ ಕವರ್ ಮಾಡ್ಬಿಟ್ಟು ಅವೆರಡನ್ನ ಕುಕ್ಕರಲ್ಲಿ ಹಾಕ್ಬಿಟ್ಟು ಸ್ಟೀಮ್ ಮಾಡಕ್ ಇಡ್ಬೇಕು. ಇದನ್ನ ಇವಾಗ ಇಡ್ಲಿ ತರ ಲೈಕ್ ಒಂದು 10 ಮಿನಿಟ್ಸ್ ಜಸ್ಟ್ ವಿತೌಟ್ ವಿಸಿಲ್ ಹಾಕ್ಬಾರ್ದು. ಓಕೆ. ವಿಸಿಲ್ ಹಾಕ್ತೇನೆ ಒಂದು 10 ಮಿನಿಟ್ಸ್ ಹಂಗೆ ಸ್ಟೀಮ್ ಆಗೋಕೆ ಬೇಯಬೇಕು, ಚೆನ್ನಾಗಿ ಬೇಯಬೇಕು. ಸೊ ಇನ್ನೇನು ಹವ್ಯಾಸಗಳು ಇಟ್ಕೊಂಡಿದ್ದೀರಾ? ನನಗೆ ಐ ಲೈಕ್ ಲಿಸ್ನಿಂಗ್ ಟು ಮ್ಯೂಸಿಕ್ ಕೇಳೋದಂದ್ರೆ ತುಂಬಾ ಇಷ್ಟ. ಮತ್ತೆ ಯಾವ ತರದ ಮ್ಯೂಸಿಕ್? ರೊಮ್ಯಾಂಟಿಕ್ ಸಾಂಗ್ಸ್ ಅಂಡ್ ಹಿಪ್ ಹಾಪ್ ಮತ್ತೆ ಕ್ಲಾಸಿಕಲ್ ಅಲ್ಲಿ ಚಾಯ್ಸ್ ಇದೆ. ಎಲ್ಲ ಕ್ಲಾಸಿಕಲ್ ಇಷ್ಟ ಅಲ್ಲ. ನೀವು ಫಸ್ಟ್ ಟೈಮ್ ಅನ್ನ ಹೇಗೆ ಮಾಡಿದ್ರಿ?
ಮಮ್ಮಿ ಹೇಳ್ಕೊಟ್ಟಿದ್ರು ಈ ತರ ಕುಕ್ಕರ್ ಕೆಳಗಡೆ ನೀರ್ ಹಾಕ್ಬಿಟ್ಟು ಪಾತ್ರೆ ಕೆಳಗಡೆ ಒಂದ್ ಪಾತ್ರೆಯಲ್ಲಿ ನೀರ್ ಇಟ್ಬಿಟ್ಟು ಆಮೇಲೆ ಅನ್ನ ಮೇಲ್ಗಡೆ ಇಟ್ಬಿಟ್ಟು ಕುಕ್ಕರ್ ವಿಶಿಲ್ ಇಟ್ಬಿಟ್ಟು ಆನ್ ಮಾಡುವಂತ. ನನ್ಗೆ ಮರ್ತೋಗ್ಬಿಟ್ಟು ಕುಕ್ಕರ್ ಕೆಳಗಡೆ ನೀರು ಹಾಕ್ಲಿಲ್ಲ, ಹಂಗೆ ಕುಕ್ಕರ್ ಇಟ್ಬಿಟ್ಟೆ. ಆಮೇಲೆ ವಿಶಿಲ್ ಹಾಕಿದೆ. ಸೊ ಇದು ಆಗಿದ್ ಲೈಕ್ ಐ ವಾಸ್ ಇನ್ ಮೈ 9th or 10th ಅಲ್ಲೂ ಇದೆ. ಸೊ ಆನ್ ಎಲ್ಲ ಮಾಡಿ ಇದೇನು ಇಷ್ಟೊತ್ತಾದ್ರೂ ವಿಶಿಲ್ ಆಗ್ತಾ ಇಲ್ವಲ್ಲ. ಆಮೇಲೆ ಒಂದು 5 minutes ಆದ್ಮೇಲೆ ಫುಲ್ ಪುಷ್ ಅಂತ ಶಬ್ದ ಬಂತು. ಆಮೇಲೆ ಡ್ಯಾಡಿನ ಕರೆದೆ, ಡ್ಯಾಡಿ ಇದೇನಮ್ಮ ಏನು ಶಬ್ದ ಬರ್ತಾ ಇದ್ರು. ನಾನು ನೀರು ಹಾಕೋದ್ ಮರ್ತೋಯ್ತು ಅಂತ. ಆಮೇಲೆ ಮೆತ್ತಗೆ ಕುಕ್ಕರ್ನ ಆಫ್ ಮಾಡಿ ಕುಕ್ಕರ್ನ ಇಳಿಸಿ ವೇಟ್ ಮಾಡಿ ಅನ್ನ ಎಲ್ಲ ಒಳಗಡೆನೆ ಸೀದೋಗಿತ್ತು. ಅದಾದ್ಮೇಲೆ ಯಾವಾಗ್ಲೂ ಅನ್ನ ಮಾಡ್ಬೇಕಾದ್ರೆ ಈ ಇನ್ಸಿಡೆಂಟ್ ಮಾತ್ರ ನನಗೆ ಇವಾಗ ಸ್ಟೀಮ್ ಬರ್ತಾ ಇದೆಯಲ್ಲ, ಸೊ ಮೋಸ್ಟ್ಲಿ ಆಗಿರುತ್ತೆ ಅಂತ ತೆಕ್ಕೊಂಬಿಡೋಣ ಇದನ್ನ. ತೆಗ್ಬಿಡೋಣ. ಸೊ ನಿಮ್ಮ ವೆಜ್ ಮೋಮೋಸ್ ಸೊ ಇವಾಗ ವೆಜ್ ಮೋಮೋಸ್ ರೆಡಿ ಆಗಿದೆ. ಇವಾಗ ನಮ್ಮ ಚೈನೀಸ್ ವೆಜ್ ಮೋಮೋಸ್ ರೆಡಿ. ಥ್ಯಾಂಕ್ ಯು. ಟೇಸ್ಟ್ ಮಾಡ್ಬಿಡ್ಲಾ? ಮಾಡ್ಬಿಡಿ. ಹೇಗೆ ಬಂದಿದೆ? ಫುಲ್ ಕಾನ್ಫಿಡೆನ್ಸ್ ಆಗೋದು ನನಗೆ. ಫಿಕ್ಸು. ಏನು ಗಮ್ಯಂಗೆ ಅಡುಗೆ ಬರುತ್ತೆ ಪರಲ್ಲ. ಅಪ್ಪ ಸದ್ಯ ಅಟ್ಲೀಸ್ಟ್ ಹೇಳಿದ್ರಲ್ಲ ಅಡ್ಗೆ ಬರುತ್ತೆ ಅಂತ. ಆಮೇಲೆ ಅಡ್ಗೆ ಬರಲ್ಲ ಅಂತ ಹೇಳ್ಬಿಟ್ಟಿದ್ರೆ ಕಷ್ಟ. ಗಮ್ಯಂಗೆ ಅಡುಗೆ ಬರುತ್ತೆ ಆಂಟಿ. ಸೊ ಡೆಫಿನೆಟ್ ಆಯ್ತು ಈಗ. ಹುಡುಗ ಹುಡುಕ್ಬೋದಾ ಆಂಟಿ? ಸೊ ಹುಡುಗಿ ಏನೋ ಕ್ವಾಲಿಟೀಸ್ ಅಲ್ಲಿ ಶಿ ನೋಸ್ ರಿಯಲ್ ಗುಡ್ ಕುಕಿಂಗ್ ಅಂತಾನು ಹಾಕ್ಬೋದು. ವೆರಿ ಎಮ್ಮಿ, ಸಗದಾಗಿದೆ. ಥ್ಯಾಂಕ್ ಯು. ಏನು ಮೌತ್ ವಾಟರಿಂಗ್ ಡಿಶ್. ಎಮ್ಮಿ ಇದೆ, ಸಗದ ಎಮ್ಮಿ ಇದೆ. ವೆಜ್ ಮ್ಯಾಂಬೋ ಮಾಡುವ ವಿಧಾನ: ಕಾದ ಇಮಾಮಿ ಸನ್ಫ್ಲವರ್ ಎಣ್ಣೆಗೆ ಈರುಳ್ಳಿ, ಬೀನ್ಸ್, ಬಟಾಣಿ, ಕ್ಯಾರೆಟ್, ಹೆಚ್ಚಿದ ಆಲೂಗಡ್ಡೆ, ಹಸಿ ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲಾ ಪೌಡರ್, ಕೊತ್ತಂಬರಿ ಇವೆಲ್ಲವನ್ನು ಹಾಕಿ ಬಾಡಿಸಿ. ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಅಕ್ಕಿ ಹಿಟ್ಟು, ಎಣ್ಣೆ, ನೀರು ಇವೆಲ್ಲವನ್ನು ಹಾಕಿ ಹಿಟ್ಟಿನಂತೆ ಮಾಡಿಕೊಳ್ಳಿ. ಆ ಹಿಟ್ಟನ್ನು ರೊಟ್ಟಿಯಂತೆ ಲಟ್ಟಿಸಿಕೊಂಡು ಅದರ ಮಧ್ಯೆ ಬಟಾಣಿ ಮಿಶ್ರಣವನ್ನು ಇಟ್ಟು ಕಡಪಿನ ಆಕಾರದಲ್ಲಿ ಮುಚ್ಚಿ ಅದನ್ನು ಹಬೆಗೆ ಬೇಯಿಸಿದರೆ ವೆಜ್ ಮ್ಯಾಂಬೋ ಸವಿಯಲು ಸಿದ್ಧ. ಸೊ ಅಮ್ಮ ಏನ್ ಅಡಿಗೆ ಮಾಡ್ತಿದ್ದೀರಾ ಇವಾಗ? ನಾನೀಗ ಮಶ್ರೂಮ್ದು ಒಂದು ಗೊಜ್ಜು ಥರ ಓಕೆ, ಸ್ವಲ್ಪ ಗ್ರೇವಿಗೆ ಗೊಜ್ಜು ಟೈಪ್ ಮಾಡ್ತೇನೆ. ಸೊ ಮಶ್ರೂಮ್ ಗ್ರೇವಿ ಅಂತ ಕರೆಯೋಣ ಇದನ್ನ. ಆಗಲಿ. ಓಕೆ, ಮಶ್ರೂಮ್ ಕರಿ ಅಂದ್ರೆ ಒಳ್ಳೇದು. ಕರೆದು ಬಿಡೋಣ. ಮಶ್ರೂಮ್ ಗೊಜ್ಜು ಅಂತ ಇಟ್ರೆ ಒಳ್ಳೇದು, ತುಂಬಾ ಗ್ರೇವಿ ಮಾಡೋದಿಲ್ಲ. ಓಕೆ, ಕನ್ನಡದಲ್ಲಿ ಹೇಳೋಣ. ಆಯ್ತು. ಮಶ್ರೂಮ್ ಗೊಜ್ಜು ಗೊಜ್ಜು ಅಂತ. ಓಕೆ, ಇದಕ್ಕೆ ಏನೇನ್ ಬಳಸ್ತಿದ್ರ ಅಂತ ಒಂದ್ಸಲ ಹೇಳ್ಬಿಡಿ. ಮಶ್ರೂಮ್, ಟೊಮೆಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಲೂಗಡ್ಡೆ, ಈರುಳ್ಳಿ, ಮಸ್ಟರ್ಡ್, ಕಾರಿಯಂಡರ್ ಲೀವ್ಸ್, ಸಾಲ್ಟ್, ಧನಿಯಾ ಪೌಡರ್, ಗರಂ ಮಸಾಲ. ಶುರು ಮಾಡೋಣ. ಆಯ್ತು. ಬಾಂಡ್ಲೆ ಈ ಕಡೆ ಕೊಡಿ. ಅಷ್ಟು ಬಾಂಡ್ಲೆ ಕೊಟ್ಬಿಡೋಣ. ಓಕೆ, ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕು ಬಿಡಿ. ಸಾಕಾ? ಇದನ್ನ ಹಾಕಿದ ತಕ್ಷಣ ನೀವು ಇದನ್ನ ಸಾಸಿವೆ ಹಾಕ್ಬಿಡ್ತೀರಾ? ಇಲ್ಲ, ಸ್ವಲ್ಪ ಬಿಸಿ ಆಗ್ಬೇಕು. ಅಲ್ಲ, ಅದೇ ನೆಕ್ಸ್ಟ್ ಸಾಸಿವೆನಾ? ನೆಕ್ಸ್ಟ್ ಸಾಸಿವೆ. ಯಾಕೆಂದ್ರೆ ಇದೊಂಥರ ನಾರ್ತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಇದೆ, ಅದಕ್ಕೆ ಸ್ವಲ್ಪ ಸಾಸಿವೆ ಬಳಸ್ತಾ ಇದ್ರಲ್ಲ, ಅದಕ್ಕೆ ಕೇಳಿದೆ. ಸೊ ಈ ಮಶ್ರೂಮು ಬೇಗ ಬೆಂದು ಬಿಡುತ್ತೆ ಅಲ್ಲ? ಹೆಚ್ಚಿಗೆ ಅಂದ್ರೆ ಆಲೂಗಡ್ಡೆ ಸ್ವಲ್ಪ ಟೈಮ್ ಆಗುತ್ತೆ. ಮತ್ತೆ ಆದ್ರೆ ಬೇರೆ ತರಕಾರಿಗಳಿಗಿಂತ ಆಲೂಗಡ್ಡೆನೂ ಬೇಗ ಬೇಯುತ್ತೆ. ಹೌದು, ಬೇಗ ಬೇಗ. ಇವಾಗ ಆಯಿಲ್ ಬಿಸಿ ಆಯ್ತು ಅಂತ ಕಾಣಿಸುತ್ತೆ. ಆಯಿಲ್, ಎಣ್ಣೆ ಬಿಸಿ ಆಗಿದೆ. ಓಕೆ, ಈಗ ಸ್ವಲ್ಪ ಮಸ್ಟರ್ಡ್ ಹಾಕ್ತೇನೆ. ಸಾಸಿವೆ ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಸೇರ್ತೇನೆ. ಓಕೆ, ಇದಕ್ಕೀಗ ಆನಿಯನ್ ಹಾಕ್ತೇನೆ. ಇದು ಒಂದ್ ಸ್ವಲ್ಪ ಗೋಲ್ಡನ್ ಸ್ವಲ್ಪ ಬ್ರೌನ್ ಸ್ವಲ್ಪ ಆದ್ಮೇಲೆ ಸ್ವಲ್ಪ ಬ್ರೌನ್ ಆದ್ಮೇಲೆ ಅದಕ್ಕೆ ಆಲೂಗಡ್ಡೆ ಸೇರ್ತೇನೆ. ಓಕೆ, ಇವಾಗ ಸ್ವಲ್ಪ ಸಾಲ್ಟ್. ಈರುಳ್ಳಿ ಬೇಗ ಬೇಗ ಒಂಚೂರು ಉಪ್ಪು ಹಾಕ್ತಿದ್ರಲ್ಲ. ನೆಕ್ಸ್ಟ್ ಆಲೂಗಡ್ಡೆಯನ್ನು ಸೇರಿಸ್ತೇನೆ. ಈಗ ಇದಕ್ಕೆ
ಅರಿಶಿನ ಹಾಕ್ತೇನೆ, ಅರಿಶಿನ ಪೌಡರ್ ಸ್ವಲ್ಪ ಹಾಕ್ತೇನೆ. ಈಗ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ಇದಕ್ಕೆ ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ, ಅಚ್ಚ ಖಾರದ ಪುಡಿ. ಖಾರದ ಪುಡಿ. ಈಗ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ತೀನಿ. ಇದು ಮಶ್ರೂಮ್ ಉಪ್ಪುನ ಹೀರತ್ತಾ? ಅಂದರೆ ನಾವು ಸ್ವಲ್ಪ ನೀರು ಹಾಕ್ತೇನೆ ಈಗ ನಾನು ಇದಕ್ಕೆ. ಓಕೆ. ಆಗ ಅದು ಉಪ್ಪು ಅದರಲ್ಲಿ ಇದಾಗುತ್ತೆ. ಈಗ ಇದಕ್ಕೆ ಟೊಮೆಟೊ. ಈಗ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕ್ತಾ ಇದ್ದೀನಿ, ಜೀರಾ ಪೌಡರ್, ಮತ್ತೆ ಜೀರಾ ಪೌಡರ್ ಸ್ವಲ್ಪ ಹಾಕ್ತಾ ಇದ್ದೀನಿ, ಜೀರಿಗೆ ಪುಡಿ. ಈಗ ಸ್ವಲ್ಪ ನೀರು ಹಾಕಬೇಕು, ಅಂದರೆ ಇದು ಆಲೂಗಡ್ಡೆ ಬೇಯಬೇಕಲ್ಲ. ಮಶ್ರೂಮನ್ನು ಸೇರಿಸ್ತೇನೆ. ಮಶ್ರೂಮ್ನ ಸೇರಿಸ್ಕೊ. ಮಶ್ರೂಮ್ ಹೀಗೆ ಫ್ರೈ ಏನು ಮಾಡದೆ ಹಾಗೆ ಹಾಕ್ತಿದ್ರಲ್ವಾ? ಈ ಕರಿ ಅಂದ್ರೆ ಮಿಕ್ಸ್ಚರ್ ನಾವ್ ಏನ್ ಮಾಡಿದ್ವಿ ಇವಾಗ ಒಂದು 5 ರಿಂದ 10 ನಿಮಿಷ ಬೆಂದ್ರೆ ಸಾಕು. ಅದಾದ್ಮೇಲೆ ಮಶ್ರೂಮ್ ಆಡ್ ಮಾಡಿ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಶ್ರೂಮ್ ಬೇಗ ಬೇಯತ್ತಾ? ಹಾ, ಬೇಗ ಬೇಯುತ್ತೆ. ಬೇಗ ಬೇಕು. ಅದಕ್ಕೆ ಆಲೂಗಡ್ಡೆ ಬೆಂದ ನಂತರ ಮಶ್ರೂಮ್ ಸೇರಿಸ್ತೀನಿ. ಇನ್ನೊಂದು 5 ಮಿನಿಟ್ಸ್ ಕವರ್ ಮಾಡಬೇಕು. ಇವಾಗ ಇದನ್ನು ಇನ್ನೊಂದು 5 ಮಿನಿಟ್ಸ್ ಮುಚ್ಚಿಬಿಟ್ರೆ 5 ಮಿನಿಟ್ಸ್ ಬೇಯಲಿ. ಮತ್ತೆ ಕಾರಿಂಡರ್ ಲೀವ್ಸ್ ಮೇಲೆ ಹಾಕಿ. ಸೊ ಪಗಡೆ ಚಿತ್ರ ಹೇಗಿದೆ ನಿಮ್ಮ ಪಾತ್ರ? ಹೌ ಡಿಫ್ರೆಂಟ್ ಇಟ್ ಇಸ್? ಯಾಕೆಂದ್ರೆ ಎಲ್ಲ ಹೀರೋಯಿನು ನನ್ನ ಹೊಸ ಚಿತ್ರ ತುಂಬಾ ಚೆನ್ನಾಗಿದೆ, ನನ್ನ ಪಾತ್ರ ತುಂಬಾ ಚೆನ್ನಾಗಿದೆ ಹೇಳ್ತಾರೆ. ಹೌ ಡಿಫ್ರೆಂಟ್ ಇಟ್ ಇಸ್? ಸಿಂಪಲ್ ಕ್ಯಾರೆಕ್ಟರ್ ನಂದು. ಐ ಕಮ್ ಫ್ರಮ್ ಅ ಬ್ರಾಹ್ಮಣ್ ಫ್ಯಾಮಿಲಿ. ಸೊ ಆ ಥರ ಬಂದ್ಬಿಟ್ಟು ಚೆನ್ನಾಗಿದೆ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಮತ್ತು ಸ್ಟೋರಿನೂ ನಂಗೆ ತುಂಬ ಇಷ್ಟ ಆಯಿತು. ಇವತ್ತು ಮೊನ್ನೆದಾಗಿನೇ ನಮ್ಮ ಮೂವಿ ಲಾಂಚ್, ಮ್ಯೂಸಿಕ್ ಲಾಂಚ್ ಆಯಿತು, ಆಡಿಯೋ ಲಾಂಚ್. ಸೊ ಅದಾದ್ಮೇಲೆ ನಾವೆಲ್ಲ ಕುತ್ಕೊಂಡು ಮೂವಿ ನೋಡೋಕೆ ಹೋಗಿದ್ವಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಲಾಸ್ಟ್ ತನಕನೂ ನೋಡೋ ತನಕನೂ ಇವು ಅಂಡರ್ಸ್ಟ್ಯಾಂಡೇ ಅರ್ಥನೇ ಆಗಲ್ಲ. ಅಂದರೆ ಲಾಸ್ಟ್ 20 ಮಿನಿಟ್ಸ್ ತುಂಬ ಇಂಪಾರ್ಟೆಂಟ್ ಮೂವಿದು. ಸೊ ಸ್ಟಾರ್ಟಿಂಗಿಂದ ನೋಡಿದ್ರೆ ಲಾಸ್ಟ್ 30 ಮಿನಿಟ್ಸ್ ತನಕನೂ ನೀನು ಮುಂದೆ ಏನಾಗುತ್ತೆ ಫುಲ್ ಕ್ಯೂರಿಯಾಸಿಟಿ, ಲೈಕ್ ಬಿಟ್ಬಿಟ್ಟು ಹೋಗಾಗಲ್ಲ. ಸೊ ಅಷ್ಟು ಲೈಕ್ ವೆರಿ ನೈಸ್. ಸೊ ವ್ಯೂವರ್ಸ್ಗೆ ರಿಕ್ವೆಸ್ಟ್, ನನ್ನ ಸಿನ್ಸಿಯರ್ ರಿಕ್ವೆಸ್ಟ್, ಹೋಗ್ಬಿಟ್ಟು ನಮ್ಮ ಮೂವಿ ನೋಡಬೇಕು ಅಂತ. ಕನ್ನಡದ ಚಿತ್ರಗಳಿಗೆ ಪ್ರೋತ್ಸಾಹ ಕೊಡಿ, ಕನ್ನಡಿಗರಿಗೆ ಪ್ರೋತ್ಸಾಹ ಕೊಡಿ. ಇದೆ ತಾನೇ? ಖಂಡಿತ. ಆಲ್ ದಿ ಬೆಸ್ಟ್. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ. ಹಾಗೆ ಯಾವ ತರ ಸಿನಿಮಾ ಮಾಡ್ಬೇಕು, ಯಾವ ತರ ಪಾತ್ರ ಮಾಡ್ಬೇಕು ಅಂತ ನಿಮ್ಗೆ ಬಹಳ ಇಷ್ಟ ಇದೆ? ನನಗೆ ಚಾಲೆಂಜಿಂಗ್ ರೋಲ್ಸ್ ತುಂಬಾ ಇಷ್ಟ. ನನಗೆ ಇವಾಗ ಮೋಸ್ಟ್ಲಿ ನನಗೆ ಥ್ರಿಲ್ಲರ್ ರೋಲ್ಸ್, ಇವಾಗ ಸಸ್ಪೆನ್ಸ್ ಆ ಥರ ಏನಾದರೂ ರೋಲ್ಸ್ ಸಿಕ್ಕಿದ್ರೆ, ಆಕ್ಷನ್ ರೋಲ್ಸ್ ಸಿಕ್ಕಿದ್ರೆ ತುಂಬಾ ಇಷ್ಟ. ಓಕೆ, ಮಾಡಿ ಆಂಟಿ ಒಂದ್ಸಲಿ ನೋಡ್ಬಿಡಿ ಆಂಟಿ. ನಮ್ಮ ಮಾತಲ್ಲಿ ಆಮೇಲೆ ಪಾಪ ರಂಜಿತ್. ಈಗ ಇದಕ್ಕೆ ನಾನು ಕೊರಿಯಂಡರ್ ಗಾರ್ನಿಶಿಂಗ್, ಕೊತ್ತಂಬರಿ ಸೊಪ್ಪು, ಫೈನಲ್ ಟಚ್ ಮತ್ತೆ ಲಾಸ್ಟ್. ಫೈನಲ್ ಪ್ಲೇಟ್ ಮುಚ್ಚಿಬಿಡ್ಲಾ ಆಂಟಿ? ಸೊ ನೀವು ಆಡಿಯನ್ಸ್ಗೆ ಹೇಳ್ಬೇಕಲ್ವಾ ಅದನ್ನ? ಸ್ಟ್ರೈಟ್ ಆಗಿ ನೀವು ಆಡಿಯನ್ಸ್ಗೆ ಹೇಳಿ ನಿಮ್ಮ ಸಿನಿಮಾದ ಬಗ್ಗೆ, ನಿಮ್ಮ ಸಿನಿಮಾ ನೋಡಿ ಅಂತ. ಸೊ ಐ ರಿಕ್ವೆಸ್ಟ್, ನನ್ನ ಸಿನ್ಸಿಯರ್ ರಿಕ್ವೆಸ್ಟ್, ಎಲ್ಲ ಫ್ಯಾಮಿಲಿ ಆಗಿ ಹೋಗ್ಬಿಟ್ಟು ನಮ್ಮ ಮೂವಿ ನೋಡಬೇಕು ಅಂತ. ಇಟ್ಸ್ ಅ ವೆರಿ ನೈಸ್ ಮೂವಿ. ನಮ್ಮದು ಜನ ಮನಸ್ಸನ್ನು ಸೆಳೆಯುವಂಥ ಮೂವಿ ಇದು. ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗ್ಬಿಟ್ಟು ನೋಡುವಂಥ ಮೂವಿ. ಸೊ ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ರಿವ್ಯೂವರ್ಸ್ಗೆ ಹೋಗ್ಬಿಟ್ಟು ನಮ್ಮ ಮೂವಿ ನೋಡಬೇಕು ಅಂತ. ಸೊ ಇವಾಗ ಆಗಿರುತ್ತಲ್ವಾ? ಆಗಿರುತ್ತೆ. ಆಫ್ ಮಾಡ್ಬಿಡೋಣ. ಈಗ ನಾನು ಮಾಡಿದ ಮಶ್ರೂಮ್ ಗೊಜ್ಜು ರೆಡಿ ಆಗಿದೆ. ನೀವು ಟೇಸ್ಟ್ ನೋಡಿ ಹೇಗಿದೆ ಅಂತ. ಬೇಗ ಹೇಳಿ, ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಹೌದಾ? ಓಕೆ. ಉಪ್ಪು ಕರೆಕ್ಟ್ ಆಗಿದೆ, ಖಾರ ಪರ್ಫೆಕ್ಟ್ ಆಗಿದೆ, ಜಾಸ್ತಿ ಎಳೆಯೋದು ಬೇಡ, ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಇಟ್ಸ್ ರಿಯಲಿ ನೈಸ್. ಮಶ್ರೂಮ್ ಮಸಾಲಾ ಮಾಡುವ ವಿಧಾನ:
ಇಮಾಮಿ ಸನ್ಫ್ಲವರ್ ಎಣ್ಣೆ ಕಾಯಿಸಿ ಅದಕ್ಕೆ ಸಾಸಿವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಆಲೂಗಡ್ಡೆ, ಅರಿಶಿನ, ಟೊಮ್ಯಾಟೊ, ನೀರು, ಕೊನೆಗೆ ಮಶ್ರೂಮ್ ಅನ್ನು ಹಾಕಿ ಬೇಯಿಸಿ. ಕೊನೆಗೆ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಶ್ ಮಾಡಿದರೆ ಮಶ್ರೂಮ್ ಮಸಾಲ ಸವಿಯಲು ಸಿದ್ಧ. ಓಕೆ ಆಂಟಿ, ಇವತ್ತು ನಮಗೋಸ್ಕರ ಯಾವ ಅಡಿಗೆ ಹೇಳ್ಕೊಡ್ತಾ ಇದ್ದಾರೆ? ಪಾಪುಟ್ಟು ಅಂತ ಹೇಳಿ ಕೂರ್ಗಿಸಿ ಒಂದು ಪಾಪುಟ್ಟು. ಪಾಪುಟ್ಟು ಅದು ಚೆನ್ನಾಗಿದೆ. ಅಕ್ಕಿ ತರಿಯಲ್ಲಿ ಮಾಡುವುದು ಅದು. ಓಕೆ, ಇದಕ್ಕೆ ಏನೇನ್ ಬಳಸ್ತೀರಾ ಅಂತ ಇದಕ್ಕೆ ಕಾಯಿ ತುರಿ, ಅಕ್ಕಿ ರವೆ, ಏಲಕ್ಕಿ, ಸಾಲ್ಟ್. ಇವಾಗ ಅದನ್ನ ಮಿಕ್ಸ್ ಮಾಡ್ತೀರಾ? ಫಸ್ಟ್ ಏನ್ ಮಾಡ್ಕೋಬೇಕು? ಫಸ್ಟ್ ಮಿಕ್ಸ್ ಮಾಡ್ತೇನೆ. ಓಕೆ, ಮಾಡ್ಕೊಂಬಿಡಿ ಹಾಗಾದ್ರೆ. ಕ್ವಾರ್ಟರ್ ಸ್ಪೂನ್ ಸಾಲ್ಟ್. ಕ್ವಾರ್ಟರ್ ಸ್ಪೂನ್, ಕ್ವಾರ್ಟರ್ ಇಲ್ಲ ಅದಕ್ಕಿಂತ ಕಡಿಮೆ, ಓಕೆ. ಸಾಲ್ಟ್ ಜಾಸ್ತಿ ಬೇಡ ಅಂತ. ಇದಕ್ಕೆ ಹಸಿ ತೆಂಗಿನಕಾಯಿ ತುರಿಯನ್ನ ಸ್ವಲ್ಪ ಹಾಕ್ತೇನೆ. ಸ್ವಲ್ಪ ಇರೋದ್ರಿಂದ ಒಂದು 2 ಸ್ಪೂನ್ ಹಾಕಿದ್ದೇನೆ. ಮತ್ತೆ ತಟ್ಟೆಗೆ ನಾವು ಇದನ್ನ ಈಗ ಮಿಕ್ಸ್ ಮಾಡಿ ಆದ್ಮೇಲೆ ನಾವೀಗ ಒಂದು ಚಿಕ್ಕ ಪಾತ್ರೆಯಲ್ಲಿ ಕುಕ್ಕರ್ ಥರ ಪಾತ್ರೆಯಲ್ಲಿ ಇದು ನೀರು ಮಾಡಬೇಕು. ಓಕೆ, ಇಟ್ಬಿಡೋಣ ಹಾಗಾದ್ರೆ ಕುಕ್ಕರಲ್ಲಿ. ಓಕೆ. ಸಾಕಲ್ಲ? ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಈಗ ಇದು ನೀರಿನಲ್ಲಿ ನೆಂದಿದ್ದು ಸಾಕು. ನಾನೀಗ ನೀರು ಮತ್ತೆ ತೆಂಗಿನ ತುರಿ ಮತ್ತೆ ಉಪ್ಪು ಮಿಕ್ಸ್ ಮಾಡಿದ್ದೀನಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ನಾನು ಇದಕ್ಕೆ ತಟ್ಟೆಗೆ ಹಾಕ್ತೀನಿ. ಸ್ವಲ್ಪ ನೀರು ಕುದಿಲ್ಲ, ಸ್ವಲ್ಪ ಮುಚ್ಚಳ ಹಾಕಿರ್ಲಾ? ಸ್ವಲ್ಪ ಕುದೀತಿರುವಾಗ ಇಟ್ಟರೆ ಒಳ್ಳೆಯದು. ಅಂದರೆ ಈ ಪಾಪುಟ್ಟು ತೇಳುವ ಹಿಟ್ಟನ್ನು ಇದು ಚಿಕ್ಕನ್ನಲ್ಲಿರುವಾಗ ಈ ಹಿಟ್ಟು ಅಂದರೆ ತುಂಬ ಇಷ್ಟ ನಮಗೆಲ್ಲ. ಸಾಧಾರಣ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡ್ತಾ ಇದ್ರು ಅಮ್ಮ. ಇದ್ರ ಜೊತೆಗೆ ಸಾಧಾರಣ ನಾನ್ ವೆಜ್, ಎಗ್ ಕರಿ ಅಲ್ದಿದ್ರೆ ಚಿಕನ್ ಕರಿ ಈ ಥರ. ಇಲ್ಲ ಅಂದರೆ ಅದು ಎರಡು ಇಷ್ಟ ಇಲ್ಲದವರು ಜೇನು ತುಪ್ಪ ಹಾಕಿ ತಿನ್ನೋದು. ತುಪ್ಪವನ್ನು ಸೇರಿಸಿದ್ರೆ ತುಂಬಾ ಟೇಸ್ಟ್ ಬರುತ್ತೆ. ಓಕೆ ಓಕೆ. ಅಂದ್ರೆ ನಿಮ್ಮ ಬ್ರೇಕ್ಫಾಸ್ಟೇ ಅಷ್ಟು ಹೆವಿ ಆಗಿರುತ್ತೆ ಅಲ್ಲ? ಸಾಕಷ್ಟು ಹೆವಿ ಬ್ರೇಕ್ಫಾಸ್ಟ್ ಮಾಡ್ತೀರಾ? ಓಕೆ, ಆಗಿದೆ ಅನ್ಸುತ್ತೆ ಅಲ್ಲ? ಇದು ಕುದ್ದಿತ್ತಿದೆ ನೀರು. ಇದು ನನಗೆ ಇದ್ರ ನೀರೆಲ್ಲ ತೆಗೆದು ಕರೆಕ್ಟ್ ಮೆಜರ್ಮೆಂಟ್ ಇದ್ರೆ ಸರಿ ಆಗುತ್ತೆ. ಅದಕ್ಕೆ ನಾನು ನೀರು ತೆಗೆದು ಮತ್ತೆ ಇಲ್ಲಿಗೆ ಹಾಕಿದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ ಹಾಕಿದ್ರೆ 1.5 ನೀರು ಬೇಕು ಇದಕ್ಕೆ. ಮತ್ತೆ ಇದು ಚಿಕ್ಕ ತರಿ ಆದ್ರಿಂದ ಸ್ವಲ್ಪ ಕಡಿಮೆ ಮಾಡಿದ್ದೇನೆ ನೀರನ್ನ. ಈಕ್ವಲ್ ಆಗಿ ಇವಾಗ ಬೆಂದಾಗ ಪೂರ್ತಿ ಅದು ಸಾಫ್ಟ್ ಆಗಿ ಇರುತ್ತೆ. ಇದು ಬಿಸಿಯಾಗಿರುತ್ತೆ ಅನ್ಸುತ್ತೆ. ಸಾಕಾಗಿದೆ ಬೆಂಕಿ? ಸಾಕು. ಮುಚ್ಚಿಬಿಡ್ಲಾ ಇದನ್ನ? ಮುಚ್ಚಿ. ನೀವು ಮಾಮೂಲಿ ಅಡಿಗೆ ಮಾಡೋದು ಎಲ್ಲ ಕೂರ್ಗಿ ಸ್ಟೈಲ್ ಅಡಿಗೆಗಳೇ ಜಾಸ್ತಿ? ಕೂರ್ಗಿ ಸ್ಟೈಲೇ ಸಾಧಾರಣ ಮಾಡ್ತೇವೆ. ಈಗ ಅಂದ್ರೆ ಈಗ ನಾವು ಹೊರಗಡೆ ಗಲ್ಫ್ ಕಂಟ್ರಿಯಲ್ಲಿ ಇದ್ದೆ, ಸಿಂಗಾಪುರಲ್ಲೆಲ್ಲ ಇದ್ದೆ ಹಸ್ಬೆಂಡ್ ಜೊತೆ. ಅವರಿಗೆಲ್ಲ ಇದು ನೂ ಪುಟ್ಟು ಅಂತ ಹೇಳ್ತೀವಿ, ಥ್ರೆಡ್ ಟೈಪ್ ಒಂದು ಪುಟ್ಟು, ರೈಸ್ ನೂಡಲ್ಸ್. ಅದೆಲ್ಲ ನಾನು ಅದರ ಇದು ಇರ್ಲಿಲ್ಲ, ಚಕ್ಕಲಿಯ ಇದರಲ್ಲಿ ಸಹ ಮಾಡಿ ಕೊಡ್ತಾ ಇದೆ ಅವ್ರಿಗೆ ಇಷ್ಟ ಅಂತ ಹೇಳಿ. ಆಯ್ತಾ? ಇವಾಗ ಸ್ಟೀಮ್ ಬರ್ತಾ ಇದೆ, ಸೊ ಇದನ್ನ ತೆಗೆದು ನೋಡ್ಬೋದು. ಮೋಸ್ಟ್ಲಿ ಕುಕ್ ಆಗಿದೆ ಅಂತ ನನಗೆ ಇದಾಗುತ್ತೆ. ಆಫ್ ಮಾಡ್ಲಾ? ಡೆಫಿನೆಟ್ ಆಫ್ ಮಾಡಿ. ಬೆಂದಿದೆ. ಸೊ ಇವಾಗ ಒಂದು ಸ್ಮಾಲ್ ಬಟನ್ ನೈಫ್ ಬೇಕಿತ್ತು. ಬಟನ್ ಕಟ್ ಮಾಡ್ಲಿಕ್ಕೆ ಸ್ವಲ್ಪ ಕೂಲ್ ಆಗ್ಲಿ. ಇದು ಒಂದು 5 ಮಿನಿಟ್ಸ್ ಬಿಡ್ಬೇಕು. ಸ್ವಲ್ಪ ಕೂಲ್ ಆಗ್ಬೇಕು. ಕಟ್ ಮಾಡಿದ್ರೆ ತೆಗಿಲಿಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಕೂಲ್. ನೀವು ಪ್ಲೇಟ್ ನ ಇದನ್ನ ಹಾಕಕ್ ಮುಂಚೆ ನಾನು ಅದ್ ನೋಡ್ತಿದ್ದೆ, ಯೂಶಲಿ ನಾವು ಈ ತಟ್ಟೆ ಇಡ್ಲಿಗೆ ಹಾಕ್ಬೇಕಾದ್ರೆ ಇದು ಮಾಡ್ಬೇಕಾದ್ರೆ ನಾವು ಸ್ವಲ್ಪ ಎಣ್ಣೆನೋ ತುಪ್ಪನೋ ಒಂಚೂರು ಸವರ್ಬಿಟ್ಟು ಹಾಕ್ತಿವಿ. ಅವಾಗ ನಾವು ಮಾಡಿದ್ದು ಎತ್ತಬೇಕಾದ್ರೆ ಸುಲಭವಾಗಿ ಬರುತ್ತೆ ಅಂತ. ನೀವು ಹಾಗೆ ಹಾಕಿದ್ರಲ್ಲ, ಅದು ಬರುತ್ತೆ? ಇನ್ನೊಂದಕ್ಕೆ ಹಾಕಾಗಿಲ್ಲ. ಇಡ್ಲಿ ಮಾಡುವಾಗ ನಾವು ಹಾಕ್ತಿವಿ, ಈ ಹೇಳಿ ಮಾಡುವಾಗ ಬರುತ್ತೆ. ಹೀಗೆ ಇದೇ ತರ ಪ್ಲೇಟ್ ಅಲ್ಲಿ ಇದೇ ರೀತಿಯಲ್ಲಿ ಜೋಡಿಸಿ ಟೇಬಲ್ ಅಲ್ಲಿ ಇಟ್ಟು ಏನಾದ್ರೂ ಒಂದು ಡಿಶ್ ಮಾಡಿದ್ರೆ ತಗೊಂಡು ತಿನ್ನೋದಕ್ಕೆ ಈಸಿ ಆಗುತ್ತೆ. ಈಗ ಅಮ್ಮ ಮಾಡಿದ ಪಾಪುಟ್ಟು ರೆಡಿ ಆಗಿದೆ. ಓಕೆ, ಥ್ಯಾಂಕ್ ಯು. ಗೀ ಹಾಕೊಂಡು ತಿನ್ಬೇಕಾ?
ತುಪ್ಪ ಹಾಕೊಂಡು ಸಾರಿಗೆ ಹಾಕೊಂಡು ಅದ್ರ ಜೊತೆ ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ. ಓಕೆ, ಇವಾಗ ಸದ್ಯಕ್ಕೆ ಸಾರೆಲ್ಲ ಏನೂ ಇಲ್ಲ, ಸೊ ಅದರಿಂದ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ದೀನಿ. ಇದನ್ನ ಹೀಗೆ ತಿನ್ನಕ್ಕೂ ಚೆನ್ನಾಗಿದೆ ಅಲ್ಲ, ಏನಾರ ಬೇಕು ಅಂತಾನೂ ಏನಿಲ್ಲ, ಸುಮ್ಮನೆ ಹಾಗೆ ಒಂಚೂರು ಬಿಸಿ ಬಿಸಿ ಆಗಿದ್ರೆ ಹಾಗೆ ತುಪ್ಪ ಹಾಕೊಂಡು ತುಪ್ಪನೂ ಜೇನು ತುಪ್ಪನೂ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿದೆ. ಅದಾ ಹನಿ ಮತ್ತೆ ಯಮ್ಮಿ ಆಗಿದೆ. ಕಾಯಿ ಟೇಸ್ಟು ಇದ್ರ ಜೊತೆ ಮಿಕ್ಸ್ ಆಗಿರೋದು ಚೆನ್ನಾಗಿ ಚೆನ್ನಾಗಿ ಅನ್ಸುತ್ತೆ. ಸೂಪರಾ. ಓಕೆ, ಸೊ ಆಂಟಿ ನೆಕ್ಸ್ಟ್ ನಿಮ್ಮ ಮನೆಗೆ ಬಂದಾಗ ನಂಗೆ ಇದ್ರ ಜೊತೆ ವೆಜಿಟೇರಿಯನ್ ಏನಾರ ಮಾಡ್ಕೊಡಿ. ರಾಜ್ಮಾ ಮತ್ತೆ ಪೊಟೆಟೊ ಎಲ್ಲ ಹಾಕಿ ಓಕೆ ಬೀನ್ಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿತ್ತು. ಓಕೆ, ಹಾಗಾದ್ರೆ ನೆಕ್ಸ್ಟ್ ಟೈಮ್ ನಿಮ್ಮ ಮನೆಗೆ ಬಂದಾಗ ಅದನ್ನ ಹೇಳ್ಕೊಡಿ. ಪಾಪುಟ್ಟು ಮಾಡುವ ವಿಧಾನ: ನೆನೆಸಿದ ಅಕ್ಕಿ ರವೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿ ತುರಿ ಇವೆಲ್ಲವನ್ನು ಹಾಕಿ ಕುಕ್ಕರ್ನಲ್ಲಿ ಇಟ್ಟು ಇಡ್ಲಿಯಂತೆ ಹಬೆಯಲ್ಲಿ ಬೇಯಿಸಿ. ಈಗ ರುಚಿಕರವಾದ ಪಾಪುಟ್ಟು ಸವಿಯಲು ಸಿದ್ಧ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಗಮ್ಯ 4 ರೆಸಿಪೀಸ್ನ ನಮಗೋಸ್ಕರ ಹೇಳ್ಕೊಟ್ಟಿದ್ರ. ಅದು ಗಮ್ಯ ನನಗೋಸ್ಕರ ಏನೋ ಹೊಸದಾಗಿ ಟ್ರೈ ಮಾಡಿ ಎಲ್ಲ ಸ್ಪೆಷಲ್ ಮಾಡಿಕೊಟ್ರು ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು. ನಮ್ಮ ಆಡಿಯನ್ಸ್ ಪರವಾಗಿ ನಮ್ಮ ಪರವಾಗಿ ಧನ್ಯವಾದಗಳು ನಮ್ಮ ಒಗ್ಗರಣೆ ಡಬ್ಬಿಗೆ ಬಂದಿದ್ದಕ್ಕೆ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯ್ತು. ನಿಮ್ ಶೋನ ನನ್ನ ಮನೇಲಿ ನೋಡ್ತೀನಿ, ಡೈಲಿ ನೋಡಲ್ಲ, ಬಟ್ ವೀಕ್ಲಿ. ಇವಾಗ ನಮ್ಮ ಆಂಟಿ ಅವ್ರು ನೋಡ್ಬಿಟ್ಟು ಹೇಳಿದ್ರು, ನೋಡು ಏನೋ ಮಾಡ್ತಾ ಇದಾರೆ, ತುಂಬಾ ಚೆನ್ನಾಗಿದೆ ರೆಸಿಪಿ, ಬರ್ಕೊ ಅಂತೆಲ್ಲ ಹೇಳ್ತಾರೆ. ಒಂದ್ಸಲ ಕುತ್ಕೊಂಡು ಬರ್ಕೊಳ್ಳೋದು. ಸೊ ಅದು ಹೆಂಗಸರಿಗೆ ಅದೇ ಒಂದು ಇದಲ್ವಾ, ಏನಾದ್ರು ರೆಸಿಪಿ ಮಾಡ್ತೀವೋ ಮಾಡಲ್ವೋ ಅದು ಗೊತ್ತಿಲ್ಲ. ಒನ್ ಆಫ್ ದ ಬಿಗ್ಗೆಸ್ಟ್ ಆರ್ಟ್. ಕುಕಿಂಗ್ ಇಸ್ ದ ಬಿಗ್ಗೆಸ್ಟ್ ಆರ್ಟ್. ಸೊ ಥ್ಯಾಂಕ್ ಯು ಸೋ ಮಚ್. ಆ ಆರ್ಟ್, ಹೊಸ ತರದ ಆರ್ಟ್ಗಳನ್ನ ನಮ್ಮಿಬ್ಬರಿಗೆ ನೀವಿಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ನಮಗೋಸ್ಕರ ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೆ ಮುಖ್ಯವಾಗಿ ಹಿಂಗೆ ಕಳಿಸ್ಬಿಡಕ್ಕಾಗತ್ತಾ? ಅದು ಗಮ್ಯ ಬಂದಿದ್ದಾರೆ, ಗಮ್ಯ ಅಮ್ಮನ್ ಕರ್ಕೊಂಡು ಬಂದಿದ್ದಾರೆ. ನಿಮ್ಗೋಸ್ಕರ ಗಿಫ್ಟ್ ವಾಚರ್ಸ್ ಇದೆ. ಅಶುಭೇದ್ರ ವೆಂಚರ್ಸ್ ಅವರಿಂದ ಗಿಫ್ಟ್ ವಾಚರ್. ಥ್ಯಾಂಕ್ ಯು. ಜಯಶಂಕರ್ ಸ್ಯಾರಿ ಪ್ಯಾಲೇಸ್ ಅವರಿಂದ ಗಿಫ್ಟ್ ವಾಚರ್. ಥ್ಯಾಂಕ್ ಯು. ಹಾಗೆ ಮತ್ತೊಮ್ಮೆ ತಮ್ಮಿಬ್ಬರಿಗೂ ಧನ್ಯವಾದಗಳು. ಹೇಗಿತ್ತು ಸ್ನೇಹಿತರೆ 4 ರೆಸಿಪಿ? ಸಕ್ಕತ್ತಾಗಿತ್ತಲ್ಲ? ಆದಷ್ಟು ಬೇಗ ಇದನ್ನ ನಿಮ್ಮನೇಲೂ ಟ್ರೈ ಮಾಡಿ. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಇಂದಿನ ಸಂಚಿಕೆನ ಈಗ ಮುಗಿಸ್ತಾ ಇದ್ದೀನಿ. ನಿಮ್ಮ ಭೇಟಿ ಗೊತ್ತೇ ಇದೆಯಲ್ಲ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ರು ಸೆಲೆಬ್ರಿಟಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.